ಸರ್ ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ಇಷ್ಟ? ಗಿಲ್ಲಿ ಗಿಲ್ಲಿ ನಟ. ಗಿಲ್ಲಿ ನಟ ಅವರು. ಅದು ಬಿಟ್ರೆ ಮಲ್ಲಮ್ಮ. ವಯಸ್ಸಾಯ್ತು ಅಂತಲ್ಲ ಅವ್ರಿಗೆ ಅದು ಅವ್ರ. ಹೌದು. ಅದು ಬಿಟ್ಟರೆ ಬೇರೆ ಯಾರು ಇಷ್ಟ ಆಗುತ್ತೆ ನಿಮಗೆ? ಇಲ್ಲ, ಅವ್ರು ಒಳ್ಳೆ ಗುಣಗಳು ಇಷ್ಟ ಆಗ್ತದೆ ನಮಗೆ. ಮಲ್ಲಮ್ಮರವು. ಗಿಲ್ಲಿ ಕಾಮಿಡಿ ಇಷ್ಟ ನಮಗೆ. ಇನ್ನು ಮಂಗಳೂರಿಂದ ಬಂದರೆ ಹುಡುಗಿ ಅವರು ರಕ್ಷಿತಾ ಅವರೂ ಇಷ್ಟನೇ. ಆದರೆ ಅವರು ಭಾಷೆ ಸ್ವಲ್ಪ ಅರ್ಥ ಆಗಲ್ಲ. ಅದರಿಂದ ನಮ್ಗೆ ಗಿಲ್ಲಿ ನಟ ಒಳ್ಳೆ ಕಾಮಿಡಿ. ಅಶ್ವಿನಿ ಗೌಡ ಹೇಗೆ ಆಡ್ತಿದ್ದಾರೆ? ಅಶ್ವಿನಿ ಗೌಡ ಅವರಲ್ಲೇನೂ ಕಾಣಿಸಿಲ್ಲ ನಮಗೆ. ಯಾರು ಗೆಲ್ಲಬೇಕು? ನಮಗೆ ಗಿಲ್ಲಿಯವ್ರು ಬಂದ್ರೇ ಚೆನ್ನಾಗಿರುತ್ತೆ. ಸೆಕೆಂಡು ಹೇಳ್ದಂಗೆ ಮಲ್ಲಮ್ಮ. ಅವರಿಬ್ಬರೇ. ಕಾಕ್ರೋಚ್ ಹೇಗೆ ಆಡ್ತಿದ್ದಾರೆ? ಕಾಕ್ರೋಚ್ ಅವರು ಆಡ್ತಿದ್ದಾರೆ. ಆದರೆ ನಮ್ಮ ಪ್ರಕಾರ ಅವರು ಅರ್ಧ ದಿನಕ್ಕೆ ಹೋಗೋದು ಗ್ಯಾರಂಟಿ. ಹೋಗೋದು ಗ್ಯಾರಂಟಿ ಅವ್ರು ಇರಲ್ಲ. ಧನುಷ್ ಗೌಡ ಫೈನಲಿಸ್ಟ್ ಬರ್ಬಹುದು. ಫೈನಲ್ ರನ್ನರ್ ಅಪ್ ಏನಾದರೂ ನನಗೂ ಅಷ್ಟೇನೆ, ಗಿಲ್ಲಿನೇ ಇಷ್ಟ. ರಕ್ಷಿತಾ ಅವರು ಸೆಕೆಂಡ್ ಬರಲಿ ಅಂತ. ರಕ್ಷಿತಾ ಅವ್ರು ಹೇಗೆ ಆಡ್ತಿದ್ದಾರೆ? ರಕ್ಷಿತಾ ಅವ್ರು ಚೆನ್ನಾಗಿ ಆಡ್ತವ್ರೆ. ಅಂದರೆ ಅವರಿಗೆ ಭಾಷೆ ಬರಲ್ವಲ್ಲ, ಸ್ವಲ್ಪ ಅದಕ್ಕೆ ಕಷ್ಟ ಆಗ್ತೈತೆ. ಅಡ್ಜಸ್ಟ್ ಆದರೆ ಚೆನ್ನಾಗಿ ಆಡ್ತಾರೆ, ಫೈನಲ್ ಬರ್ತಾರೆ. ಗಿಲ್ಲಿ ನಟದ ಜೊತೆಗೆ ಕಾವ್ಯ ಇದ್ದಾರೆ, ಹೇಗೆ ಆಡ್ತಾರೆ? ಕಾವ್ಯ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗೈತೆ ನೋಡೋಕ್ಕೆ. ಎಲ್ರಿಗೂ ಎಂಟರ್ಟೈನ್ಮೆಂಟು ಸಿಗ್ತೈತೆ. ಅದರಿಂದನೇ ನೋಡೋದು ಜನ ಜಾಸ್ತಿ ಇದ್ದಾರೆ. ಓಕೆ. ಅದು ಬಿಟ್ಟರೆ ನಿಮಗೆ ಬೇರೆ ಯಾರು ಇಷ್ಟ? ಬೇರೆ ಯಾರಿಗೋಸ್ಕರ ಅಷ್ಟೇ ಅವರೇ ಇಷ್ಟ. ಧನುಷ್ ಅವರು ಚೆನ್ನಾಗಿ ಆಡ್ತಾರೆ. ಅಶ್ವಿನಿ ಗೌಡ ಅವರು ಅಷ್ಟೊಂದೇನು ಆಡ್ತಿಲ್ಲ. ಕಾಕ್ರೋಚ್ ಸುದಿ ಅವರು ಫಿಲ್ಮ್ ಇಂಡಸ್ಟ್ರಿಲಿ ಯಾವ ಥರ ಇದ್ರು ಅದನ್ನೇ ಬಿಗ್ ಬಾಸಲ್ಲೂ ಕಂಟಿನ್ಯೂ ಮಾಡ್ತಾರೆ. ಅದು ಅವ್ರ ಫಾಲ್ಟ್. ಓಕೆ. ಡಾಕ್ ಸತೀಶ್ ಬಗ್ಗೆ ಏನು ಹೇಳ್ತೀರಾ? ಡಾಕ್ ಸತೀಶ್ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಯಾರು ಬಿಗ್ ಬಾಸಲ್ಲಿ ಇರಬಾರ್ದಾಯ್ತು? ಏನು ಮಾಡ್ತಿಲ್ಲ, ಬೇಜಾರು ಯಾರು ಇರಬಾರ್ದು ಅಂತ ಅಂದರೆ ಅಶ್ವಿನಿ ಗೌಡ ಅವರೇನು ಅದೇ ಕಮ್ಮಿ ಆಗಬೇಕು. ಓಕೆ. ಈ ಸಲ ಸುದೀಪ್ ಅವರು ಹೇರ್ ಸ್ಟೈಲ್ ತುಂಬ ಚೇಂಜ್ ಮಾಡಿದ್ದಾರೆ, ಹೇಗೆ ಅನಿಸ್ತದೆ ನಿಮಗೆ? ಚೆನ್ನಾಗಿ ಅನ್ನಿಸ್ತೈತೆ, ತುಂಬ ಚೇಂಜಸ್ ಕಾಣಿಸ್ತೈತೆ. ಸುದೀಪ್ ಅವ್ರನ್ನ ಆ ಥರ ಒಂದು ಲುಕ್ಕಲ್ಲಿ ನೋಡೇ ಇರಲಿಲ್ಲ. ಚೆನ್ನಾಗವ್ರೆ. ಲಾಸ್ಟ್ ಹೇರ್ ಸ್ಟೈಲ್ಗೆ ತುಂಬ ಚೆನ್ನಾಗಿದೆಯಾ? ಲಾಸ್ಟ್ ಹೇರ್ ಸ್ಟೈಲ್ಗಿಂತನೂ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಾ. ಯಾವ ಹೀರೋ ಇಷ್ಟ? ಏನಣ್ಣ ಬಿಗ್ ಬಾಸಲ್ಲಿ ನಡೀತಾ ಇರೋದು ಡೈಲಿ ಅದೇ ಜಗಳ ಅದೇ ಆದಾಗ. ಬಿಗ್ ಬಾಸಲ್ಲಿ ಕ್ಲೀನಾಗಿ ಮಾಡಿದ್ಮೇಲೆ ಮಾಡಬೇಕು. ಇಲ್ಲಾಂದ್ರೆ ಏನಕ್ಕೆ ಮಾಡ್ತಾರೆ ಬಿಗ್ ಬಾಸಲ್ಲಿ? ಏನು ಚೆನ್ನಾಗಿ ಬರ್ತದಣ್ಣ. ನೋಡಿ ಬೇಜಾರಾಗಿ ಹೋಗೋದೆ. ಇವರಿಂದ ಅವ್ರ ಜಗಳ, ಅವರಿಂದ ಇವ್ರ ಜಗಳ. ಇನ್ನೇನು ಬಿಗ್ ಬಾಸಲ್ಲಿ ನಡೀತಾ ಇರೋದು? ಕ್ಲೀನಾಗಿ ಮಾಡಿದ್ರೆ ಮಾಡಬೇಕು ಬಿಗ್ ಬಾಸು. ಅಣ್ಣ ಬಿಗ್ ಬಾಸಲ್ಲಿ ಅಂದರೆ ಏನು ಗೊತ್ತಾ, ಒಬ್ಬರಿಂದ ಒಬ್ರಿಗಾಗಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಆಗಲ್ಲ. ಆ ಥರ ಅಲ್ಲ ಸರ್. ಒಂದು ಇದರಲ್ಲಿ ಕ್ಲೀನಾಗಿ ಆಗಬೇಕು ಬಿಗ್ ಬಾಸಲ್ಲಿ. ಆಗಲಿ ಅಂದರೆ ಇನ್ನೇಂತಕ್ಕೆ ಮಾಡ್ಬೇಕು ಸರ್ ಅದು ಬಿಗ್ ಬಾಸ್? ಜಗಳನೇ ಸರ್. ಅದರಲ್ಲಿ ಏನು ಪ್ರಯತ್ನ ಇಲ್ಲ. ನೋಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಬಿಗ್ ಬಾಸಲ್ಲಿ. ಏನು ನೋಡ್ತೀರಿ ಸರ್? ಅದು ಏನು ಪ್ರಯತ್ನ ಇಲ್ಲ ಸರ್. ಸುಮ್ಮನೆ ನೋಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಬಿಗ್ ಬಾಸಲ್ಲಿ ಹಂಗೆ ಆಗ್ಬಿಟ್ಟಿದೆ ಸರ್. ನಮ್ಗೆ ಯಾರು ಇಷ್ಟ ಸರ್? ಏನು ಯೂಸ್ ಇಲ್ಲ ಸರ್. ಸುಮ್ಮನೆ ಆ ಥರದೇ ವೇಸ್ಟ್ ಅದು. ಏನು ಯೂಸ್ ಇಲ್ಲ ಸರ್. ಅದು ಯೂಸ್ ಇದ್ದರೆ ನೋಡ್ಬೋದು. ಯೂಸ್ ಇಲ್ವಲ್ಲ, ಏನು ನೋಡ್ತೀರಿ? ಬಿಗ್ ಬಾಸೇ ಆಗ್ತದೆ. ಯಾರು ನೋಡ್ತಾನೆ ಇಲ್ಲ ಬಿಡಿ ಸರ್. ಅದು ಬಿಗ್ ಬಾಸ್ ಯಾವುದು ನೋಡ್ತಾನೆ ಇಲ್ಲ. ಬೇಜಾರಾಗ್ಬಿಟ್ಟಿದೆ. ಇಷ್ಟ ಇದೆ ಸರ್. ಅಂದರೆ ಕ್ಲೀನಾಗಿ ಮಾಡ್ತಾರೆ. ಕ್ಲೀನಾಗಿ ಮಾಡ್ಬೇಕು ಸರ್. ಆ ಥರ ಶೋಗಳಲ್ಲಿ ಏನು ಅಂತ ಇದೆ ಸರ್. ಶೋಗಳಲ್ಲೇ ಕ್ಲೀನಾಗೆ ಮಾಡ್ತಾರೆ ಅಂದಮೇಲೆ ಇನ್ನೇನು ಶೋ ನೋಡ್ತಿರೋದ್ಲಿ ಗೊತ್ತಾ? ಆ ಥರ